ಹಾಯ್ ನನ್ನ ರಿಲೇಟಿವ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ, ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು. ಟೈಮ್ ಬಂದು 8 ಗಂಟೆ ಹಾಕಿ ನೋಡಿ. ಇದಕ್ಕೆದ್ರೂ ಕೆಲಸ ಮುಗಿತಾ ಇಲ್ಲ ನೋಡಿ. ಇದು ನೀನೆಲ್ಲ ಬಟ್ಟೆ ಸಟ್ಟು ಇನ್ನೂ ಅರ್ಧ ಇದ್ದು ರೀ ಮಾಡ್ಕೊಂಡು ಇವಿಷ್ಟು ತುಂಬಿಡ್ತು ರ್ಯಾಕ. ಮತ್ತು ಅಲ್ಲಿ ಎಷ್ಟು ಇಟ್ಟು ಬಟ್ಟೆಗಳು, ಬಾಕ್ಸ್ಗಳು, ಸ್ಪತ್ಲುಗಳು ಎಲ್ಲ ಅಲ್ಲಿ ಇಟ್ಟಿನಿ ರೀ. ನೋಡಿ ಈ ಥರ ಆಗೈತೆ ನೋಡಿ ಬಟ್ಟೆ ಶಾಪ್ ಮೊದಲು ನೋಡಿ ಎಲ್ಲ ಕ್ಲೀನ್ ಆಗೈತಿ. ಇವಾಗ ಎಷ್ಟೆದ್ದು ಕೆಲಸ ಮಾಡ್ಕೊಂಡ್ರು ಎಟ್ಟು ಮಾಡಿದ್ರು ಕೆಲಸಕ್ಕೆ ಸಾಕಾಗಲ್ಲ ನೋಡಿ. ಈಗ ಕುಡಿಯೋ ನೀರು ಬಂದಂಗೆ ಅದಾವ್ರಿ. ಶ್ರಾವಣಿ ಒಂದೇ ಬಾಂಡೆ ಇದ್ದು ತಿಕ್ಕವ ಅಂದೆ ನೋಡಿ. 2-3 ಬಾಂಡೆ ಅದಾವ್ರಿ. ಯಾವತ್ತಾದ್ರು ಅಷ್ಟು ಮನೆ ಕಸ ಹೊಡಿ ಬಂದರು ಇನ್ನೂ ಬಾಂಡೆ ತಿಕ್ಕಿಲ್ಲ. ದೇವ್ರ ದರ್ಶನ ಮಾಡ್ಕೊರಿ ಬರ್ರಿ. ನೀರು ಒಲಿ ಹಚ್ತೀನಿ, ರೊಟ್ಟಿ ಮಾಡಬೇಕು, ಪಲ್ಯ ಮಾಡಬೇಕು, ಅವರಿಬ್ಬರು ಜಾಕ ಮಾಡಿಸ್ಬೇಕು. ಟೈಮ್ 8 ಗಂಟೆ ಹಾಕಿ ಬಂದಿತ್ತೆ. ಮಸ್ತ್ ಸಿಗೋಣ. ನಿಮ್ಗಳು ಒಂದೊಂದು ದಿನ ಒಂದೊಂದೊಂದು ಶೇರ್ ಮಾಡ್ಕೊತೀನಿ ರೀ. ನೈಟಿ, ಟಾಪ್ಗಳು, ಸೀರೆಗಳು ಯಾವ್ದಾರು ಬೇಕಾ ಬುಕಿಂಗ್ ಮಾಡ್ಕೊಳಕತ್ತೀರಿ ನೀವು ನೋಡಿ. ಸ್ನೇಹಿತರೆ ಎಲ್ಲ ಕೆಲಸ ಆಯಿತು, ಊಟನೂ ಆಯಿತು. ಊಟ ಮಾಡಾಕತ್ತಿದ್ದೆ. ನಮ್ಮ ಮನೆಗೊಬ್ಬರು ಗೆಸ್ಟ್ ಬಂದ್ರಿ. ಯಾರು ಏನು ಅಂತ ನೀವು ನೋಡ್ತಿರ್ಬೇಕು. ಸದ್ದ ತೋರಿಸ್ತೀನಿ ರೀ ಅವ್ರನ್ನ. ಈಗ ಹೋಗಕ್ಕೆ ರೆಡಿ ಆಕತ್ತಾರ. ಟೈಮ್ 3 ಆಗೈತೆ. ಅವ್ರು ಕೂಡ ಟೈಮ್ ಪಾಸ್ ಮಾಡಿದೆ. ಸಿಸ್ಟರ್ ನೋಡಿ, ಇವ್ರು ಮುದ್ದೆ ಬಾಳ್ದವ್ರಿ. ಇವ್ರದ್ದು ಚಾನಲ್ ಐತಂತ್ರಿ, ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ನೋಡ್ಕೊಂಡು ಬಂದಾರೆ. ಅವ್ರು ನೋಡ್ತಿದ್ವಿ, ಆದ್ರೆ ಈಗ ಗ್ಯಾಪ್ ಮಾಡಿದ್ದೀವಿ. ಎಷ್ಟು ದಿನ ಆಯ್ತು ಅವ್ರು ನೋಡಿದ್ದಿಲ್ಲ, ನಾವು ನೋಡಿದ್ದಿಲ್ಲ. ಯಾಕೆ ಯೂಟ್ಯೂಬ್ ಇದ್ದವ್ರದ್ದು ಏನು ಪ್ರಾಬ್ಲಮ್ ಅಂದ್ರೆ ಚಾನಲ್ ಮಾಡೋದು ವಜ್ಜಾಗಿ ಬಿಟ್ಟಿರ್ತೈತೆ ರೀ. ನೋಡಿದಾಗ ಈಗ ಅದಕ್ಕೆ ಇನ್ನೂ ಸಪೋರ್ಟಿವ್ ಫೋನ್ ಐತ್ರಿ, ಅದ್ರಾಗ ನಾ ಹಚ್ಚಿಡ್ತೀನಿ ರೀ ಭಾಳ. ನಾನು ಈ ವಿಡಿಯೋದಾಗ ನೋಡೋಕ್ಕೆ ಆಗಲ್ಲ. ವಿಡಿಯೋ ಮಾಡೋದು ಎಲ್ಲ ಕೆಲಸ ವಜ್ಜಾಗುತ್ತೆ ಸ್ನೇಹಿತರೆ. ಇವ್ರು ಬಂದಾಗ ಅದೇ 12 ಆಗಿತ್ತಿಲ್ಲ ರೀ, ಉಣ್ಣಾಕತ್ತಿದ್ದು ನೋಡ್ರಿ. ಅವಾಗ ಊಟ ಮಾಡಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಇನ್ನೂ ಬಟ್ಟೆ ಬಾಂಡೆ ಅದಾವ್ರಿ. ಅವ್ರನ್ನೂ ಕಳಿಸಿ ಬರ್ತೀವಿ. 3 ಗಂಟೆ ಆಗೈತಿ. 3:15ಕ್ಕೆ 3:30 ಇದು ಬರ್ತ್ರಿ, ಬಸ್ ಬರ್ತಾ. ಅವ್ರದ್ದು ಚಾನಲ್ ಸ್ನೇಹಿತರೆ, ಅದಕ್ಕೆ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡ್ರಿ. ಸಿಸ್ಟರ್ ಅವ್ರ ಚಾನಲ್ ಹೆಸರು ಹೇಳ್ತಾರ. ನನ್ನ ಚಾನಲ್ ಹೆಸರು ಸಿಂಪಲ್ ಮಾಮ್ ಪ್ರೇಮಾ ಕನ್ನಡ ಚಾನಲ್ ಅಂತ ಹೇಳಿ. ಅಲ್ಲಿ ವ್ಲಾಗ್ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ನೋಡ್ರಿ, ಸಪೋರ್ಟ್ ಮಾಡ್ರಿ. ನಾನು ಸಾವಿತ್ರಕ್ಕರ್ ಮನಿ ಬರ್ಬೇಕಂತ ಹೇಳಿ ಭಾಳ ಖುಷಿ ಆದ್ರಿ. ಬಂದಿದ್ದೇವಾಳ ನಮ್ಮೂರ ನಮಗಿರೋದು ಇರೋದು ಹೂವಿನಿಪ್ರಿ ಅಂತೇಳಿ ಒಂದ್ ಸಣ್ಣ ಹಳ್ಳಿ ಒಳಗೆ ಇರ್ತೀನಿ. ನಂದು ತವ್ರ ಮನೆ ಬಂದ್ಬಿಟ್ಟು ಮುದ್ದೇಬಾಳಕ್ ಬಂದಾಗ ಒಮ್ಮೆ ಅಕ್ಕರ ಊರಿಗೆ ಬರ್ಬೇಕಂತ ಹೇಳಿ ಅನ್ಕೊಂಡ್ರೆ ಆದ್ರ ಅವ್ರದ್ ನಂಬರ್ ಆದ್ರೂ ಊರ ಗೊತ್ತಿತ್ತಲ್ಲ, ಹಂಗಾಗಿ ಬಂದೆ. ಈ ಬೀರಪ್ಪ ದೇವ್ರ ಗುಡಿ ಹಿಂದ ಮನಿ ಅಂತ ಹೇಳಿ ಗೊತ್ತಿತ್ತಲ್ಲ, ಅದನ್ನ ಕೇಳ್ಕೊಂಡ್ ಮನಿ ಬಸ್ ಸ್ಟ್ಯಾಂಡಿಗೆ ಬಂದ್ ಇಲ್ಲಿ ಹಿಂಗ ಸಾವಿತ್ರಕ್ಕರ್ ಮನಿ ಅನ್ನ ಅವ್ರು ಬಟ್ಟಿ ಮಾರ್ತಾರಲ್ಲ ಹಿಂಗ ತಂದ್ಕೊಂಡ್ ಅವ್ರ ಬಟ್ಟಿ ಮಾರ್ತಾರ ಅದನ್ನ ಕೇಳೋಣ. ಅವ್ರು ರೇಖಾನ್ ಅವ್ರು ಮಾರ್ತಾರಲ್ಲ ಹಿಂಗ ಅವ್ರೊಬ್ರು ತೋರ್ಸಿದ್ರು. ಅವ್ರ ಕುನಿನ್ ಮ್ಯಾಗ ಬಂದ್ ನೋಡ್ರಿ. ನಾ ಇಲ್ಲಿ ಇವ್ರದ್ದು ಚಾನಲ್ ಅನ್ನು ನಿಮ್ಗೆ ಅಲ್ಲಿ ಹೋಗಿ ಅವ್ರದ್ದು ಸರ್ಚ್ ಮಾಡಿ ನೋಡಕ್ ಆಲಿಕ್ಕೂ ಸ್ನೇಹಿತರೆ. ಈ ವಿಡಿಯೋ ಮ್ಯಾಗ ಇವ್ರ ಚಾನಲ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಮ್ದು ID ಕ್ಲಿಕ್ ಮಾಡಿದ್ರೆ ಇವ್ರದ್ದು ಚಾನಲ್ ಬರ್ತ್ರಿ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ಚಾನಲ್ ಸಪೋರ್ಟ್ ಮಾಡಿ. ಅವರು ಒಂದು ಪೇಮೆಂಟ್ ತೊಗೊಂಡಾರಿ. ಈಗ 2ನೇ ಪೇಮೆಂಟ್ ವಿಡಿಯೋ ಓಡಾರ್ಕನೇ ವಿಡಿಯೋ ಹಾಕೋದ ಬಿಟ್ಟಿನ್ರಿ ಅಂತಂದ್ರು. ಬೇದಿನ್ರಿ ನಾನು. ಅತ್ತೆ ಬರಲಿ, ಒಂದೇ ವ್ಯೂಸ್ ಬರಲಿ, ನಾ ಮಾಡೋ ಕರ್ತವ್ಯ ಮಾಡಬೇಕಲ್ರಿ. ನಾವು ಕರ್ತವ್ಯ ಮಾಡ್ಲಾರ್ನ ಅದು ನಾವು ಕೆಲಸ ಮಾಡ್ಲಾರ್ನ ಹೆಂಗೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಈ ಬಟ್ಟೆ ಮಾರ್ತಾವ ಬಿಡ್ತಾವ ಗೊತ್ತಿಲ್ಲ. ನಾನು 1,20,000 ರೂಪಾಯಿ ಮಾಲ್ ಹಾಕಿನ್ರಿ. ಇಲ್ಲಿಷ್ಟ ಐತೆ. ಅದು ಮಾರೋದು ಬಿಡೋದು ನಮ್ಮ ಕಡೆ ಇಲ್ಲ. ಮಾಡೋ ಪ್ರಯತ್ನ ಪಡ್ಬೇಕಿಲ್ಲ. ಪ್ರಯತ್ನ ಪಟ್ರೆ ಮುಂದೆ ಸಿಗೋದು ಸುಖ. ಒಮ್ಮೊಮ್ಮೆ ಯೂಸ್ ಕಮ್ಮನ ಆತ, ಹೆಚ್ಚಾತವ. ಡೈಲಿ ಒಂದು ವಿಡಿಯೋ ಹಾಕ್ರಿ. ಡೈಲಿ ಹಾಕೋರಂತ ಏನಾಗುತ್ತೆ ಅಂದ್ರೆ ನೋಡೋರು ಜಾಸ್ತಿ ಆಗಿಬಿಡ್ತಾರೆ. ಒಂದು ವಿಡಿಯೋ ಒಮ್ಮೆ ನೋಡೋರಿಗೆ ಸಹಿ ಐತೆ ಅಂದ್ರೆ ಇವ್ರ ಜೀವನದಾಗ ಏನಾಗಿರ್ಬೇಕು, ಇವತ್ತೇನಾಗಿರ್ಬೇಕು ನೋಡ್ತಿರ್ತಾರ. ಡೈಲಿ ಅಂದ್ರೆ ಒಂದಿನ ಬಿಡು, ಒಂದಿನ ಹಾಕ್ತಾರೆ, ಒಂದಿನ ಹಾಕಲ್ಲ. ಇವರೇನು ವಿಡಿಯೋ ಎಲ್ಲಿ ಬಿಡೋ ಅಂತ ಸಬ್ಸ್ಕ್ರೈಬರು ಹಾಕ್ತಾರೆ. ಅದು ಡೈಲಿ ಹಾಕೋದು ಇದು ರೀ. ನಾನು ಡೈಲಿ ಹಾಕ್ತಿರ್ತೀನಿ. ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಹಾಕ್ರಿ ಅಂತೇಳಿ ಜಾಯಿನ್ ಬಟನ್ ತೊಗೊಂಡಿಲ್ರಿ. ನಾವು ಜಾಯಿನ್ ಬಟನ್ ತಗೊಟ್ಟಿನಿ. ಅವರು ಲಾಗ್ದಾಗೂ ಬರತ್ರಿ. ಅವ್ರು ಹೇಳಿದ್ರಲ್ಲ, ಅಲ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅವ್ರದಾಗ ಹೋಗಿ ನಮ್ಮ ಮನೆ ನೋಡ್ಕೊಂಬರ್ರಿ. ನಮ್ದ್ರಾಗೂ ನೋಡ್ರಿ, ಸಪೋರ್ಟ್ ಮಾಡಿ. ಒಟ್ಟು ಹಳ್ಳಿ ಹೆಣ್ಮಕ್ಳು ಏನೋ ಒಂದು ಮಾಡ್ತಿರ್ತಾರಂದ್ರೆ ತವ್ರ ಮನೆ ಸಿಟಿರಿ ಯಾವ್ದು ಇರೋದು ಹಳ್ಳಿ ರೀ. ಅವರು ಕೂಡ ಗಂಡು ಮನೆ ಏನೋ ಮಾಡ್ತಿರ್ತಾರೆ. ಹಳ್ಳಿಯಾಗ 100 ಮಂದಿ 100 ಮಾತು ಅಂತಿರ್ತಾರಲ್ಲ, ಅನ್ಭವಿಸೀನಿ. ಅವ್ರು ಸಿಟಿಯಾಗಿದ್ರೆ ಏನೋ ಅಂತಿದ್ದಿಲ್ಲ. ಮತ್ತು ಗಂಡು ಮನ್ಯಾಗ ಹಳ್ಳಿಯಾಗ ಇರ್ತಾರಲ್ರಿ, ಅವರು ಅಂದಿರ್ತಾರ ಏನೋ ಒಂದು ಪೇಮೆಂಟ್ ಇನ್ನೂ ಹೆಚ್ಚಿ ಬೆಳೀಲಿ, ಎಲ್ಲರೂ ಹಳ್ಳಿ ಹೆಣ್ಮಕ್ಳು ಬೆಳೀಲಿ. ನಮ್ಮ ಬಿಜಾಪುರದವರು ಸುತ್ತಮುತ್ತ ಇದ್ರು ಅಂದ್ರೆ ಬಿಜಾಪುರ ಸುತ್ತಮುತ್ತ ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ನೀವು ಇದ್ರಂದ್ರೆ ನೀವು ಕೂಡ ಹಿಂಗೆ ಹಾಕಿ ನಾವು ಇಂಥವ್ರು ಇವ್ರಂತ ನಾ ಖಂಡಿತ ವಾರಕ್ಕೊಂದು ವಿಡಿಯೋರ ಅಲ್ಲಿ ಫುಲ್ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ. ಸಿಸ್ಟರ್ ಕಳಿಸಿ ಬರ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿಬಿಟ್ಟು ನೋಡಿ. ಅವ್ರ ಸಿಸ್ಟರು ಸಡನ್ಲಾಗಿ ಬಂದ್ರೆ ಹಂಗೆ ಕಸಕತ್ತಿದ್ದೀನಿ. ನಂಗೆ ಗೊತ್ತಿಲ್ಲ ರೀ. ವಿಡಿಯೋ ಎಂಡ್ ಮಾಡಿದೆ. ಅದಕ್ಕೆ ಪಾಪ ನಿಮ್ಮ ಮನೆ ಐತ್ರಿ, ನೀವೇ ತೊಗೊಂಡು ನೀವೇ ಹಚ್ಕೋರಿ. ಯಾಕಂದ್ರೆ ನಾವು ಕೊಡೋಕ್ಕಿಂತ ಅವರೇ ತೊಗೊಂಡು ಒಳ್ಳೇದ್ರಿ. ಒಳ್ಳೇದಾಗಬೇಕಲ್ಲ ಸ್ನೇಹಿತರೆ. ಎಟ್ಟು ಯಾರಿಗೆ ಹೇಳ್ರಿ ಒಳ್ಳೇದಾಗಬೇಕು. ನಮ್ಗೆ ಇನ್ನೊಬ್ರಿಗೆ ನಾವು ಒಳ್ಳೇದು ಬಯಸ್ತೀವಿ, ನಮ್ಗೆ ಒಳ್ಳೇದು ಬಯಸ್ತಾರೆ. ಸವಿತಾ ಸಿಸ್ಟರ್ ಕೊಡಕ್ಕೆ ಬಂದಿದ್ರಿ. ಬ್ಯಾಡ್ರಿ ಅಂತ ಅವ್ರು ಸೊಲಾಪುರ ಕಡೆ ಆ ಕಡೆ ಇಲ್ಲ ಅಂತ ನೋಡಿ ಅಂದ್ರಿ. ಅದಕ್ಕೆ ಬ್ಯಾಡ ಅಂತ ತೊಗೊಂಡಿನಿ ರೀ. ತಗೋರಿ ಸಿಸ್ಟರ್. ಏನು ಶ್ರಾವಣಿ ಇದ್ಲ, ಶ್ರಾವಣಿಕಾಯಿ ಕೊಡಿಸ್ತೀನಿ ರೀ. ಆಕಿ ಬಾಲ್ ಮಗಳಾತಾಳ. ಮತ್ತು ಏನು ಮಾಡೋದು, ಹಣೆ ಬಾರಕ್ಕೆ ಬಂದೈತೆ ಏನು ಮಾಡೋಕ್ಕಾಗಲ್ಲ ರೀ.
ಅದಕ್ಕೆ ಯಾವಾದಾರ ಇಲ್ರಿ ದ್ವಾಡ್ ಮಾಡ್ಕೋರಿ ಬರೋಣ್ರಿ ಬರ್ತೀನಿ ರೀ ನಾನು ಹಾಂ ಬರ್ತೀನಿ ದ್ರಾಕ್ಷಿ ಸಲಾಗಾರ ಬರ್ತೀನಿ ದ್ರಾಕ್ಷಿನ ಮಾಡಕ ಅಂದ್ರೆ ನಾನು ದ್ರಾಕ್ಷಿ ನನ್ನ ಫೇವ್ರೇಟ್ ರೀ ನಾನು ಹಿಂಗೆ ಇದಾಗ ಒಂದೊಂದು ಕೆ ಜಿ ತೊಗೊಂಬಂದು ತಿಂತೀವಿ ರೀ ನಾವು ಮಣಕ ನಾ ಬಂದ ಬರ್ತೀನಿ ರೀ ಹೋಗಿ ಬರ್ರಿ ಕಳಿಸಿ ಬರ್ತೀನಿ ಬರ್ರಿ ಪಾಪ ತೆಗೀತಿ ನಿಮ್ಗೆ ಇವಾಗ ಕ್ಯಾರಿ ಬೇಕು ಬರೀ ಸ್ನೇಹಿತರೆ ಸಿಸ್ಟರ್ನ ಕಳಿಸಿ ಬರ್ತೀನಿ ಭಾಳ ಖುಷಿ ಆಗೈತೆ ನೋಡಿ ಚಾನಲ್ ಓದಕ್ಕೆ ಭಾಳ ಬೇಜಾರು ಮಾಡ್ಕೊಂಡು ಕುಂತಿದ್ದೀನಿ ರೀ ನಾನು ತಲೆ ಸನಕ್ಕೆ ಇಕ್ಕೊಂಡಿಲ್ಲ ಕೇಳ್ರಿ ಅವ್ರು ಇನ್ನೇ ಈಗ ಇಕ್ಕೊಂಡಿನಿ ರೀ ವಿಡಿಯೋ ಮಾಡಿಸಲಾಗ ಕಳಿಸಿ ಬಂದು ಮತ್ತೆ ಸಿಗ್ತೀನಿ ರೀ ನಾನು ಅವ್ರು ಬಂದು ಹೋಗಿಂದ ಪಂಚಾಯತಿಗೆ ಅದು ಹೋಗಿ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು ರೀ ಇವಾಗ ಇದು ವಿಡಿಯೋ ಮುಂದುವರಿಸೋದಾಗಲ್ಲ ಸ್ನೇಹಿತರೆ ಮತ್ತು ನಾಳೆ ವಿಡಿಯೋದ ಇವತ್ತಿನ ವಿಡಿಯೋ ಮಿಕ್ಸ್ ಮಾಡೋದು ಹಾಕ್ತೀನಿ ಯಾಕಂದ್ರೆ ನಾನು ಇವತ್ತೊಂದು ಪೂಜೆ ಇಟ್ಕೊಂಡಿನಿ ಆ ಪೂಜೆ ಏನಂತ ನಿಮಗಳೆಲ್ಲ ಮುಂದಿನ ವಿಡಿಯೋದ ಶೇರ್ ಮಾಡ್ತೀನಿ ಆ ಪೂಜೆ ಮಾಡಿದ್ರೆ ನಿಮ್ಮದು ಬಟ್ಟೆ ವ್ಯಾಪಾರ ಗ್ರೋತ್ ಆಗುತ್ತೆ ಅದನ್ನು ಮೆಂಬರ್ಶಿಪ್ ತೊಗೋಬೇಕು ರೀ ಮೆಂಬರ್ಶಿಪ್ ತೊಗೊಂಡು ನೀವು ನೋಡಬೇಕು ಅದನ್ನು ಆ ಪ್ಲ್ಯಾನಿಗೆ ಪೂಜೆ ಏನೋ ಮಾಡಿಲ್ಲ ಇನ್ನೂ ಮಾಡಬೇಕು ಅದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ ವಿಡಿಯೋ ಮುಖ್ಯ ಅಲ್ಲ ಇವಾಗ ಈ ಪೂಜೆ ಮಾಡೋ ಮುಖ್ಯ ಐತಿ ನಾಳೆಗೆ ಅದನ್ನೆಲ್ಲ ನೀನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಎರಡು ವಿಡಿಯೋ ಮಿಕ್ಸ್ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾರ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡ್ರಿ ಒಳ್ಳೆ ಕಲೆಕ್ಷನ್ ಅದಾವೆ ನಿಮ್ಗೆ ಯಾರಿಗಾದ್ರೂ ಡ್ರೆಸ್ ಒಂದು ನೈಟಿಗಳು ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀವಿ ಸ್ನೇಹಿತರೆ ಬಾಯ್ ಹಾಯ್ ನೀನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ಬೆಳಗ್ಗೆ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ನೋಡಿ ಸ್ನೇಹಿತರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ 5 ಗಂಟೆಗೆ ಎದ್ದೀನಿ ನೋಡಿ ಥರ ಐತೆ ಎಲ್ಲ ಮತ್ತು ತನ್ನಿಂದ ಈ ನೀರು ಒಲಿ ಹಚ್ಚಿನಿ ಪಡ್ಸಾಲಿ ಅಟ್ಟ ಕಸ ಹೊಡಬೇಕು ಇವಿಷ್ಟು ಹತ್ತಿಡ್ಬೇಕು ರೀ ಇನ್ನು ಶ್ರಾವಣಿ ಶಾವ್ಕೊಂಬಂದು ಮಕ್ಕೊಂಡಾರ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ಬಾಂಡೆ ತಿಕ್ಕೀನಿ ಬಾಂಡೆ ತಿಕ್ಕೊಂಡು ಹಳೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಇನ್ನೊಂದು ಬಗುನ ಐತ್ರಿ ಬಾಂಡೆ ಅದು ಕಟಿಯಾಗಿತ್ತು ತಿಕ್ಕಬೇಕಂತ ಇಟ್ಟೀನಿ ನೀರು ಒಲಿನೂ ಹಚ್ಚೀನಿ ನೋಡಿರ್ಬೇಕು ಸ್ನೇಹಿತರೆ ಪಡ್ಸಾಲೆ ಅಟ್ಟ ಕಸ ಗುಡಿಸಿ ಜಾಕ ಮಾಡ್ತೀನಿ ಬೆಳಗ್ಗೆ ಬೇಗ ಇದ್ರೆ ಒಂದಿಷ್ಟು ಕೆಲಸ ಆತ ನೋಡಿ ನೀವು ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ ಈಗ 6:30 ಆಗೈತೆ ನೋಡಿ ಆಯ್ತು ಮತ್ತೆ ಸಿಗ್ತೀನಿ ನೋಡ್ರಿ ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ ಶ್ರಾವಣಿದು ಶ್ರಾವಣ ಕುಮಾರ್ದು ಜಾಕ ಆಯಿತು ನಂದು ಕೂಡ ಜಾಕ ಪೂಜೆ ಎಲ್ಲ ಕೆಲಸ ಮುಗೀತು ಇವಾಗ ರೊಟ್ಟಿ ಮಾಡ್ಕೊಂಡು ಅವ್ರ ಬುತ್ತಿ ಕಟ್ಟಿ ಕಳಿಸಿ ನಾನು 2 ಬಿಸಿ ರೊಟ್ಟಿ ಉಂಡು ಒಗ್ಯಾನ ಬಟ್ಟೆ ಬಾಂಡೆ ಇವತ್ತಿನ ಗೋಧಿ ಜೋಳ ಗಿರ್ನಿ ಹಾಕ್ಸ್ಕೊಂಬರ್ಬೇಕಂತೀನಿ ರೀ ಯಾವ್ದಾಗುತ್ತಾ ಕೆಲಸ ಮಾಡ್ಕೊಂಡು ಸ್ನೇಹಿತರೆ ಹಿಂಗೆ ಕುಂತ್ರೆ ಮುಗಿಲಾರ್ದಿದ್ದು ಮಾಡ್ಕೊಂಡ್ರೇ ಆಗೋದು ನಮ್ಮನ್ನು ಬಿಟ್ಟು ಮಾಡೋರು ಯಾರೂ ಇಲ್ಲ ನಾವು ಮಾಡ್ಕೊಂಡ್ರೇ ಮುಂದಿನ ಕೆಲಸ ಓಡೋದು ಬರ್ರಿ ಮತ್ತೆ ಸಿಗೋಣ ನೋಡ್ರಿ ಇಲ್ಲೇ ಶ್ರಾವಣಿಗೆ ಬುತ್ತಿ ಕಟ್ಟಾಕ ಪಲ್ಯ ಹಾಕೀನಿ ಮೊದಲು 3 ಡಬ್ಬ ಒಯ್ತಿದ್ರೆ ಆಕಿ ಒಂದ್ರ ಪಲ್ಯ ಒಂದ್ರ 2 ರೊಟ್ಟಿ 1 ರೊಟ್ಟಿ ಹಿಂಗೆ ಒಯ್ತಿದ್ಲು ಅದು ಏನೋ ಕಣ್ಣು ಹತ್ತಿ ಬರೀ ಹೊಟ್ಟೆ ಕಡಿಯಾಕತ್ತಿತ್ತು ಅಂದ್ಲು ಒಂದ್ರಾಗ 1 ರೊಟ್ಟಿ ಪಲ್ಯ ಒಂದು ಡಬ್ಬ ಕಟ್ಟಿ ನೋಡಿ 2 ಡಬ್ಬಿ ಕಟ್ಟಲ್ರಿ ಕಣ್ಣಿಗೆ ಕಳ್ಸಿ ಹಿಡಿತಂತಾರ ಹಿಂಗಾಗಿ ಆಕಿಗೆ 1 ರೊಟ್ಟಿ 1 ಪಲ್ಯ ಕಟ್ಬಿಟ್ಟು ಮುಗಿತ್ರಿ ಅವ್ರು ಬುತ್ತಿ ಕಟ್ಟು ಅವ್ರಿಗೆ ಉಣ್ಣಿಸಿನೇ ಕಳ್ಸಿದ್ನಂದ್ರೆ ನಂದು ಮತ್ತೆ ಹಿಂದೆ ಬೇಕಾಡ್ತನ ಮಾಡ್ಕೊತ ಕುಂತರು ನಡಿತೈತ್ರಿ ನೋಡಿ ಸ್ನೇಹಿತರೆ ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು ಶ್ರಾವಣ ಕುಮಾರಿನ ಅದನ್ನು ರೊಟ್ಟಿ ಮಾಡಿ ಎಲ್ಲ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ ಇವಾಗ ಎಲ್ಲ ಒರೆಸ್ಕೊಂಡೆ ಇಟ್ಟು ಚೆಲ್ಲಿದ ಮಾತ್ರ ಆಟಿರೋಣ ಗೊಮ್ಮತ್ತಾರು ಚಂತನ ಎಲ್ಲ ಗ್ಯಾಸ್ ಕಟ್ಟಿನೂ ಕ್ಲೀನಾಗೈತಿ ನಾನು ಕೂಡ ಹಂಚಿ ಮ್ಯಾಗಿನ ರೊಟ್ಟಿ ತಿಂದುಬಿಟ್ಟೆ ರೊಟ್ಟಿ ಮಾಡೋ ತೆಗ್ಯಾನ ಹಂಚ್ ತೆಗ್ಯಾನ 2 ಬಿಸಿ ದಪ್ಪ ಮಾಡ್ಕೊಂಡು ತಿಂದೆ ಬಟ್ಟೆ ಬಾಂಡೆ ಮಾಡಬೇಕು ಟೈಮ್ 9:30 ಆಗೈತೆ ಶ್ರಾವಣ ಕುಮಾರ್ 10ಕ್ಕೆ ಸಾಲಿಗೆ ಹೋಗ್ತಾನ್ರಿ ಇವತ್ತಿನ ಕೆಲಸ ಭಾಳ ಐತಿ ಬಟ್ಟೆ ಬಾಂಡೆ ಮಾಡ್ಕೊಂಡು 1 ಕಟ್ಟಿಗೆ ತರಬೇಕು ತವ್ರ ಕಟ್ಟಿಗೆ 2 ಏನದಾರ ಪುಟ್ಟಕ್ಕ ನಾನು ಹೋಗಿದ್ದು ಒಂದು ಹಗ್ಗ ಖಾಲಿ ಆಗುತ್ತೆ 2 ಆಗಿದ್ದು ಬಿಚ್ಚನ ಆಚೆ ಕಡೆ ಎಲ್ಲರೂ ಯಾರು ಒಯ್ದು ಬಿಡ್ತಾರೆ ಅಂತೇಳಿ ಬಿಚ್ಚಿಟ್ಟಿಲ್ಲ ಈಗ ತೊಗೊಂಬಂದು ಇವನು 1 ಇಲ್ಲಿಗೆ ಹೋಗಿಬೇಕು ರೀ ಇದ್ರ ಮ್ಯಾಗ ಹೋಗೋದು ಹತ್ತಾಗಿ ಇಟ್ಟು ಬಟ್ಟೆ ಬಾಂಡೆ ಮಾಡಿ ಇದಿಟ್ಟು ಹಿಂದಿನ ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏನು ಅನ್ಕೊಂಡ್ಮೇಲೆ ಎಲ್ಲ ಕೆಲಸ ಆಗಬೇಕು ಸ್ನೇಹಿತರೆ ನೀನು ಬರೀ ಪಂಚಾಯತಿಗೆ ಹೋಗೋದು ಅಲ್ಲಿ ಅದು ಒಂದಿನೋ ಕೆಲ್ಸಕ್ಕೆ ಹಾಕೀನಿ ಕೈ ಆ ಕೆಲಸ ಆಗುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಮಾಡ್ತೀನಿ ಸ್ನೇಹಿತರೆ ಮಾಡ್ತೀನಿ ಅಂದ್ರೆ ಅದು ಬರಲ್ಲ ಅನ್ನೋದು ಯಾವುದಿಲ್ಲ ಮನುಷ್ಯ ಏನು ಹುಟ್ಗೋತೇನೆ ಕಲ್ಕೊಂಬರಲ್ಲ ಹುಟ್ಟಿದ ಮ್ಯಾಗನೇ ಎಲ್ಲ ಕಲಿತೈತ್ರಿ ಮನುಷ್ಯ ಹುಟ್ಟಕ್ಕಿಂತ ಮೊದಲು ಏನಾರ ಕಲಿತೈತಿ ಅನ್ರಿ ಇಲ್ರಿ ಹಿಂಗೆ ಅದನ್ನು ಮಾಡ್ಕೊಂಡು ಕೇರಿ ಇವತ್ತು ನೀನು ಪಂಚಾಯತಿಗೂ ಎಲ್ಲ ಬರ್ಸ್ಕೊಂಬಂದೀನಿ ರೀ ಇವತ್ತು ಅದನ್ನು ಕುತ್ಕೊಂಡು ಊಟ ಮಾಡ್ಕೋಬೇಕು ಇದಕ್ಕೆ ಮುಗಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಹಿಂದೆಲ್ಲ ಕ್ಲಿಯರ್ ಮಾಡಿ ತೋರಿಸ್ತೀನಿ ಇವತ್ತಿನ ರೊಟ್ಟಿನ 5ಕ್ಕೆ ನೋಡಿ 5ರಿಂದ ರಾತ್ರಿ 9 ರೊಟ್ಟಿನ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಶೇರ್ ಮಾಡ್ತೀನಿ ನೀನು ಸಬ್ಸ್ಕ್ರೈಬರ್ದು ಅದನ್ನು ಆ ಪಂಚಾಯತಿ ಹೋಗೋದು ಇದೇ ಆಗೈತೆ ನೋಡಿ ನೀನು ಅವ್ರಿಗೂ ಇಟ್ಟು ಮಾತು ಹೇಳೋದು
ಅವ್ರು ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಅವ್ರ ನಂಬರ್ ಇಲ್ಲ ನಾನು ಲಾಗ್ ನೋಡ್ಕೋತಾನೆ ಮುದ್ದೆ ಬಾಳ್ದವ್ರು ಅಂದ್ರೆ ಅವ್ರ ಮನೆ ಮುಂದೆ ಸಿಟಿ ಬಸ್ ಬರ್ತಂತ್ರಿ, ಆ ನಗರಕ್ಕೆ ಹೋಗುತ್ತಾ ಅಲ್ಲಿಂದ ಸೀದಾ ಬಂದಾರೆ. ಇಲ್ಲಿ ಕೇರ ಹೇಳ್ಯಾರ ಸ್ನೇಹಿತರೆ. ಅವ್ರು ಬಂದು ಪರ್ಸಲ್ ಇಂತಾಗ ಒಮ್ಮೆ ಶಾಕ್ ಆಗಿಬಿಟ್ಟು ನಾನು ಅವರೇ ಹೇಳಿದ್ರು ಹಿಂಗೆ ಅಂತ ಬರ್ರಿ ಅಂತ ನೀರು ಕೊಟ್ಟು ಮತ್ತು ನಾಷ್ಟ ಮಾಡ್ತಿದ್ದೆ ಮಾಡಲಿಲ್ಲ, ಬ್ಯಾಡ್ರಿ ಅಂತಂದ್ರು. ಮತ್ತೊಂದು ಚಹಾ ಮಾಡಿಕೊಟ್ಟೆ ಕುಡಿದ್ರು. ಹಾಲು ಮತ್ತು ಪುಟ್ಟಕ್ಕರ ಮನೆ ಸಿಗ್ತಾವೆ ಸ್ನೇಹಿತರೆ, ಹಾಲಿನ ಚಿಂತಿಲ್ಲ ನೋಡಿ. ನೋಡ್ರಿ ನಾ ಹೇಳಿದ್ನೆಲ್ಲ 1 ಕಟ್ಟಿಗೆ ವರಿ ತಂದು ಇಡಬೇಕಂತೇಳಿ ತೊಗರು ಕಟ್ಟಿಗೆಲ್ಲ ಉಬ್ರ ಆತಾವು. ಅವನ್ನ ತಂದು ಇಟ್ಟು ಗುದ್ದಾಡಿಟ್ಟೆ ಸ್ನೇಹಿತರೆ. ಟೈಮ್ 11 ಗಂಟೆ ಆಯ್ತು ನೋಡಿ. 2 ತಾಸು ಕೆಲಸ ಆಯ್ತು ನೋಡಿ. ಮನೆ ಕೆಲಸ ಇರ್ತೈತೆ ರೀ, ನಾ ಮಾಡ್ಕೊಂಡ್ರೆ 1.5 ತಾಸು ಆಯ್ತು ನೋಡ್ರಿ. ನಾ ಬಡ ಮಾಡ್ಕೊಂಡ್ರೆ ಹಂಗೈತೆ. ಇಷ್ಟು ಕಟ್ಟಿಗೆ ಇಟ್ಟೀನಿ, ಹಿಂದಿಂದೆಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ, ಕಾಣ್ತಿರ್ಬೇಕು ನಿಮ್ಗೆ. ಬಾಂಡೆನೂ ತಿಕ್ಕೀನಿ, ಎಲ್ಲ ಭಾಳ ಹೊಲಸಾಗಿತ್ತು. ಇಷ್ಟು ನಾಳೆ ಉರಿ ಹಚ್ಚಕ್ಕೆ ಬರ್ತಂತೆ. ತುಣುಕ ತುಂಡ ಯಾವುದೂ ಕೆಡಿಸ್ಬಾರ್ದ್ರಿ. ಅನ್ನ ಅಥವಾ ಅಲ್ಲಿ ಕಟ್ಟಿಗಾಲಿ ಪ್ರತಿಯೊಂದು ಇಲ್ರಿ, ದೇವ್ರು ಕೊಟ್ಟು ನೋಡ್ತಾನೆ ಇಟ್ಟು ನೋಡ್ತಾನೆ. ಈಗ ಅನ್ನ ಯಾವ್ದಾರ ಇರ್ತ ಸ್ನೇಹಿತರೆ, ಬಿಡು ಐತೆ ಬಿಡು ಅಂತೇಳಿ ಚೆಲ್ಲಬಾರ್ದು. ಅದನ್ನು ಕೆಡದು ಉಣ್ಬೇಕು, ಕೆಳ್ಳಾದೇನೈತೆ ನೆಕ್ಸ್ಟ್ ಊಟಕ್ಕೆ ಉಣ್ಬೇಕು. ಹಂಗೆ ಯಾವುದೇ ಇರಲಿ ನಾನು ಹತ್ತಿಟ್ಕೋತ ನೋಡಿ. ಇವತ್ತಿನ ನಾಳೆ ನಾಡ್ದು ಅಂದ್ರೆ ಎಲ್ಲನೂ ಆಗುತ್ತೆ ಸ್ನೇಹಿತರೆ. ದೇವರು ನಮ್ಗೆ ಕಷ್ಟ ಕೊಟ್ಟನಂತೇಳಿ ಅದೇ ಕಷ್ಟ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಕುಂದಿರಬಾರ್ದು. ಆ ಕಷ್ಟ ಕೊಟ್ಟನಲ್ಲ, ಮುಂದೊಂದು ಅದಕ್ಕೆ ಒಳ್ಳೆಯ ಪರಿಹಾರ. ಯಾಕಂದ್ರೆ ಇವಾಗ ಏನೋ ಒಂದು ಕಷ್ಟ ಹಾಕ್ಕೊಳ್ಳಿ, ಅದಕ್ಕಿಂತ ಸುಖ ಇದ್ದೇ ಇರುತ್ತೆ ಸ್ನೇಹಿತರೆ. ಬಟ್ಟೆ ಹೊಲಿಟ್ಟಿನ ಒಣ ಹಾಕಿಲ್ಲ, ವಿಡಿಯೋ ಚಲೋ ಮಾಡಿದ್ರೆ ಅಂತ ಮಾಡಿದೆ ನೋಡಿ. ಎಷ್ಟು ಕ್ಲೀನಾಗಿ ತಿಂದ ಸ್ವಚ್ಛತಿ ಮನಸ್ಸು ಸಮಾಧಾನ ಆಯ್ತು ನೋಡಿ. ನಾ ಇದಿಷ್ಟು ಮಾಡ್ಕೊಂಡೇನ್ರಿ. ನಾ ಇದು ಒಂದು ಸೂಕ್ ಹಚ್ಚೋದ ಬ್ಲೌಸ್ಗಳು ಇವತ್ತು ಅನ್ಕೊಂಡೇನ್ರಿ. 5 ಗಂಟೆಗೆ ಅನ್ಕೊಂಡಿದ್ದೀನಿ ವೀರಪ್ಪ ಮುತ್ತಿಯಮ್ಮ ಕೈ ಮುಗೋದು ಇಷ್ಟೆಲ್ಲ ಆಗಬೇಕಪ್ಪ ಅಂತೇಳಿ. ಅದು ನಮಗೆ ಒಂದೇನೋ ನಿನ್ನೆ ಪೂಜೆ ಮಾಡಿ ಸ್ನೇಹಿತರೆ, ಪೂಜೆ ಮಾಡಿದಂತೆ ಇದೆಲ್ಲ ಪರಿಹಾರ ನೋಡಿ. ಏನಂದ್ರೆ ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದರು, ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಟೀಚಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ, ಯಾವುದಕ್ಕೂ ಮೂಡಿಲ್ಲ, ಆಸಕ್ತಿ ಇಲ್ಲ ಅಂತ ಕಮೆಂಟ್ ಮಾಡಿದರು. ನನಗೂ ಅದೇ ಥರ ಇತ್ತು ರೀ ಸೇಮ. ನಿನ್ನೆ 1 ತಾಸು ಸ್ನೇಹಿತರೆ, ಬರೋಬ್ಬರಿ 1 ತಾಸು 3 ಪೂಜೆ ಮಾಡೀನಿ ರೀ. ಆ ಪೂಜೆ ನಿಂತ ನನಗೆ ಇವತ್ತಿಂದ ಅನುಭವ ನೋಡಿ. ಅದು ನಿನ್ನೇನು ಪೂಜೆ ಮಾಡಿದ್ನಲ್ಲ, ಇವತ್ತಿಷ್ಟು ಮೈಂಡ್ ಫ್ರೆಶ್ ಆಗೈತಿ. ಮೈಕೈ ನೋವು, ಪ್ರತಿಯೊಂದು ಕಿರಿಕಿರಿ ಮನಸ್ಸಿನಾಗ ಟೆನ್ಷನ್ನು ನೋವು. ಇವತ್ತೊಂದು ಏನೋ ಲುಕ್ಷಣ ಆಗೈತಲ್ಲ, ಇವತ್ತು ನಮಗೊಂದು ಅಜ್ಮಾಸ್ 10,000 ಲುಕ್ಷಣ ಆಗೈತೆ ಅಂತ ತಿಳ್ಕೊರಿ. ಇನ್ನು ಮುಂದೆ ಅದೇ 10,000 ಲಾಭ ಆಗಿತ್ತಂದ್ರೆ ಮುಂದೆ ಹೋಗಿ 50,000 ಲುಕ್ಷಣ ಅಂತಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಸ್ನೇಹಿತರೆ, ನಾನು ಒಬ್ಬ ಅಕ್ಕಂಗೂ ಮಾತಾಡಿದೆ, ಅವರು ಹೇಳಿದ್ದು ಇದೆಲ್ಲ ನನಗೆ. ಅವ್ರಲಿಂತನೂ ಒಂದು ಸ್ವಲ್ಪ ಹೆಲ್ಪ್ ಆಯಿತು, ಮತ್ತು ಪೂಜೆನಿಂತನೂ ಹೆಲ್ಪ್ ಆಯಿತು. ಪ್ರತಿಯೊಂದು ಒಬ್ಬರು ಏನಂತಾರಲ್ಲ, ಹಣ ಕೊಟ್ಟು ನಮ್ಮನ್ನು ಮುಂದೆ ನಡೆಸ್ಲಿಕ್ಕೂ ಒಳ್ಳೆ ಮಾತು ಹೇಳಿ ಒಂದು ಮುಂದೆ ನಡೆಸ್ತಾರಲ್ಲ, ಅವ್ರನ್ನೆಂದು ಮರಿಬಾರ್ದ್ರಿ. ನಮಗೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗಿರ್ತಾರಲ್ಲ, ಅವ್ರನ್ನೆಂದು ಮರಿಬಾರ್ದು ಸ್ನೇಹಿತರೆ. ಅವ್ರನ್ನ ಮರೆತೀವಿ ಅಂದ್ರೆ ಅದೇ ನಮಗೆ ಕರ್ನ ರಿಟರ್ನ್ ಅಂತಾರಲ್ಲ, ಹಂಗೆ ನಮಗೆ ಬರುತ್ತೆ ನೋಡಿ. ಮರೆಯೋಕೆ ಹೋಗ್ಬಾರ್ದು. ಬರೀ ಇವತ್ತಿದಿಷ್ಟು ಮುಂಜಾನೆ ಇದಿಷ್ಟೆಲ್ಲ ಕೆಲಸ ಆಗೈತೆ ನೋಡಿರ್ಬೇಕು. ಸಮಾಧಾನ ಆಯ್ತು ನೋಡಿ ಇಷ್ಟು ಕೆಲಸ ಆಗಿಂದ. ಇವಾಗ ಏನೈತೆ ಇದು ಮಾಡ್ತೀನಿ ರೀ, ತೊಗರಿ ಹಸು ಮಾಡಬೇಕು, ಒಂದಿಷ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕ್ಸೊಂಬರ್ಬೇಕು. ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೋಬೇಕಲ್ರಿ, ನನ್ನ ಬಿಟ್ಟು ಇನ್ನೊಬ್ರು ಮಾಡ್ತಾರೆ ಅನ್ನೋದಿಲ್ಲ. ಬಟ್ಟೆ ಒಣಾಕ್ತೀನಿ ರೀ, ಒಣಾಕಿ ಮಸ್ತ್ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿರಿ ಎಲ್ಲ ಕೆಲಸ ಮುಗೀತ್ರಿ. ಇವಾಗ ಕೂಡ ಎಲ್ಲ ರೆಡಿಯಾಗಿ ನಾನು ಕುಂತೀನಿ. ಇನ್ನೆಲ್ಲ ವೀಡಿಯೋ ಮಾಡಬೇಕಲ್ರಿ, ಸಿಕ್ಕಾಪಟ್ಟೆ ಮಾಲ್ ಹಾಕಿದಷ್ಟೇ ಆಯಿತು. ಮತ್ತು ಒಂದು ಕಡೆ ಲುಕ್ಷಣ ಆಗೈತೆ ಅಂತೇಳಿ ಚಿಂತೆ ಮಾಡ್ಕೊತ ಕುಂದ್ರೆ ಇನ್ನೊಂದು ಕಡೆ ಬರೋ ಲಾಭನೂ ಕಳ್ಕೊಂಡ್ಬಿಡ್ತೀವಿ ರೀ. ನಾನೇನು ನಿನ್ನೆ ಪೂಜೆ ಮಾಡಿದ್ನಲ್ಲ ಸ್ನೇಹಿತರೆ, ಅದು ಕರೆಯಾಗೂ ನಾ ಹೊತ್ತು ಒಂಡ್ರಾಗ ನನಗೆ ರಿಡ್ಜೆಟ್ಟು ತೋರಿಸ್ತು ಸ್ನೇಹಿತರೆ. ಅದು ನನಗೆ ಯಾವಾಗೋ ಭಾಳ ಇದು ಅದ ಈ ಪೂಜೆ ಮಾಡ್ತೀನಿ. ಯಾಕಂದ್ರೆ 1 ತಾಸು ಬೇಕು ಟೈಮ್ ಆ ಪೂಜೆ ಮಾಡೋಕೆ, ಅಷ್ಟು ಟೈಮಿಂಗ್ ಇರಲಿಲ್ಲ. ಆದ್ರೆ ಮತ್ತು ಅದು ಟೈಮಿಂಗು ಟೇಬಲ್ ಎಲ್ಲ ಇರ್ತಾವೆ. 1 ತಾಸು ಬೇಕು, 9 ಮ್ಯಾಗ ಮಾಡಬೇಕು, ರಾತ್ರಿ ಮಾಡಬೇಕು ಸ್ನೇಹಿತರೆ. ಹಿಂಗಾಗಿ ಭಾಳ ಖುಷಿ ಆಕತ್ತೈತೆ ರೀ ಆ ಪೂಜೆ ಮಾಡೀನಿ ಅಂತ. ನನಗೆ ಇಷ್ಟೆಲ್ಲ ಕರೆಕ್ಟ್ನ ನಾ ಸುಳ್ಳು ಹೇಳಲ್ಲ ಸ್ನೇಹಿತರೆ, ನಿಮ್ಮ ಮುಂದೆ ನಮ್ಮ ಮುಚ್ಚಿ ಮುರಿಯಲ್ಲ. ನಾನು ಆತ್ಮ ಸಾಕ್ಷಿ ಅಂತ ನಮ್ಮ ಮನೆ ದೇವರು ಇದರಿಂದ ಪುಣ್ಯನಿಂತ ಕರೆಕ್ಟ್ ಹೇಳ್ಬೇಕಂದ್ರೆ ಆ ಪೂಜೆ ಭಾಳ ವರ್ಕೌಟ್ ಆಗಿ ಸ್ನೇಹಿತರೆ. ಏನೋ ಒಂದು ಲಕ್ಷಣ ಆತ ಆಲಿಬಿಡು, ಇನ್ನೊಂದ್ರಲಿಂತಲ್ಲ ಲಾಭ ಬರುತ್ತಲ್ಲ ಅನ್ನೋದು. ಇವತ್ತಿಷ್ಟು ಆ್ಯಕ್ಟಿವ್ ಆಗಿದ್ದೀನಿ. ನಿನ್ನೆ ರಾತ್ರಿ ಮಾಡಿದ್ದು ಸ್ನೇಹಿತರೆ ಪೂಜೆ, ಇವತ್ತಿಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ, ಇಷ್ಟು ಮಾರಿ ಮೇಲೆ ಲಕ್ಷ ನೋಡ್ತೀರಂದ್ರೆ ಅದು ನೀವೇ ಯಾವ ಥರ ವರ್ಕೌಟ್ ಆಗೈತಿ ಹೇಳ್ರಿ. ಆ ಪೂಜೆ 1 ತಾಸ್ನ್ಯಾಗ 3 ಪೂಜೆ ಆತವ್ರಿ, 3 ಪೂಜೆ. ಆದ್ರೆ ಈ ಪೂಜೆ ಎಲ್ಲಿ ಯಾರೂ ಹೇಳ್ಕೊಡಲ್ಲ ಅಂತ ಅನ್ಕೋತೀನಿ. ನಿಮಗೂ ಕೂಡ ಬೇಕಾದ್ರೆ ಹೇಳಿ ಸ್ನೇಹಿತರೆ, ಅದನ್ನು ಮಾಡ್ತೀನಿ. ಆದ್ರೆ ಎಲ್ಲರಿಗೂ ಮೆಂಬರ್ಶಿಪ್ ಯಾರು ತೊಗೋತೀರಿ ಅವ್ರಿಗೆ ಅಷ್ಟೇ ಆ ವಿಡಿಯೋ ಕಾಣಂಗೆ ಮಾಡ್ಬೇಕಂತ ಮಾಡೀನಿ ರೀ. ಯಾಕಂದ್ರೆ ನಮಗೂ ಕೂಡ ಅದರಲ್ಲಿಂತ ನಿಮಗೂ ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರೆ, ಕೆಟ್ಟದೇನು ಆಗಲ್ಲ. ಆ ವಿಡಿಯೋ ಬೇಕಂದ್ರೆ ನೀವು ಆ ವಿಡಿಯೋ ಹಾಕಂತೇಳ್ರಿ. ಮತ್ತು ನೀವು ಕೂಡ ನೀವು 50-90 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತೊಗೊಂಡು ಆ ವಿಡಿಯೋ ನೋಡಿದ್ರೆ ಅಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಅದರಿಂದ ಕೆಟ್ಟಾಗಲ್ರಿ ನಾ ಮಂದಿಗೆ ನನಗೆ. ಯಾಕಂದ್ರೆ ಅದು ಭಾಳ ವಿಡಿಯೋ ಯಾರೂ ಹೇಳಲ್ಲ ಬಿಡ್ರಿ, ಅಂಥ ವಿಡಿಯೋ ಐತೆ.
ಇವಾಗ ಒಬ್ಬರು ಮೆಂಬರ್ಶಿಪ್ ಜಾಯ್ನ್ ಅದಾರ ಅವ್ರಿಗೆ ಅಷ್ಟೇ ಕಾಣುತ್ತೆ. ನಿಮಗೂ ಕೂಡ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. 59 ರೂಪಾಯಿ ಮೆಂಬರ್ಶಿಪ್ ಹೋದ್ರು ಅಲ್ಲಿ 59 ರೂಪಾಯಿ ಮೆಂಬರ್ಶಿಪ್ ತೊಗೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಕೂಡ ಅದರಲ್ಲಿಂತ 59 ರೂಪಾಯಿಗೆ 5,000 ದುಡಿಬೋದು ಅಂತಲೇ ಹೇಳ್ಬೋದು. ಆ ಪೂಜೆ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆ ಶಾಂತಿ, ಕೆಲಸ ಮಾಡೋಕೆ ಆಸಕ್ತಿ ಬರುತ್ತೆ. ಮತ್ತು ನಿಮ್ದು ವ್ಯಾಪಾರ ಪ್ರತಿಯೊಂದು 3 ಪೂಜೆ ಅದಾವ ರೀ. 59 ರೂಪಾಯಿದಾಗ 3 ಪೂಜೆ ಒಂದೇ ವಿಡಿಯೋದಾಗ ತೋರಿಸ್ಕೊಟ್ಟಿನಿ. ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಮೆಂಬರ್ಶಿಪ್ ತೊಗೋರಿ. ಮೆಂಬರ್ಶಿಪ್ ತೊಗೊಂಡವ್ರಿಗೆ ಅಷ್ಟೇ ಆ ವಿಡಿಯೋ ಬರುತ್ತೆ ನೋಡಿ, ಇಲ್ಲಿಗೆ ಬರಲ್ಲ. ಮತ್ತು ಹಿಂದಾಗಡೆ ಅಕ್ಕ ನೀವು ಯಾಕೆ ಆ ವಿಡಿಯೋ ಮಾಡ್ತೀನಿ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಕೇಳಬೇಡ್ರಿ. ಈಗ ನಾನು ಹೆಂಗೆ ಮಾಡ್ಕೊಳಕತ್ತೀನಿ ಸ್ನೇಹಿತರೆ, ನಾನು ಇಷ್ಟು ದಿನ ನನಗೇನು ಗೊತ್ತಿಲ್ಲರಂಗೆ ಇರಬಾರ್ದು. ನಾನು ಇನ್ನೂ ಶಾನ್ಯಾಕಾಗಬೇಕು. ಜನ ಹೆಂಗೈತೆ ನೋಡಿ, ಆದರೆ ಮೋಸ ಮಾತ್ರ ಮಾಡಲ್ರಿ. ಮತ್ತು ಅದೊಂದು ಜನಗಳು ಮೋಸ ಮಾಡಿ ದುಡಿತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇಷ್ಟ ಇದ್ರೆ ತೊಗೋತಾರೆ, ಇಲ್ಲ ಬಿಟ್ಟಿರ್ತಾರೆ. ಅವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡೋದು ಯಾಕೆ? ಬೇಕಂದ್ರೆ ಆ ವಿಡಿಯೋ ಬೇಕಂದ್ರೆ ನಿಮಗೂ ಸುಖ ಶಾಂತಿ, ಮನೆಯ ನೆಮ್ಮದಿ ಮತ್ತು ನಿಮ್ಮದು ಬಟ್ಟೆ ಗ್ರೋತ್ ಎಲ್ಲ ಆಗಬೇಕಂದ್ರೆ ಮೆಂಬರ್ಶಿಪ್ ತೊಗೋರಿ. ಆ ವಿಡಿಯೋ ನಿಮಗೆ ರನ್ ಆಗುತ್ತೆ ನೋಡಿ. ನಿಮಗೂ ಕೂಡ ಆ ಥರ ನೀವು ಮಾಡಿರಿ. ನಿಮಗೂ ಕೂಡ ಸಕ್ಸಸ್ ಆದ್ಮ್ಯಾಗ ನೀವು ರಿಜೆಕ್ಟ್ ಕೊಡ್ರಿ ನನಗೆ. ಯಾಕಂದ್ರೆ ಹೌದಕ್ಕ ನೀವು ಹೇಳಿ ಕರೆಕ್ಟ್ ಅಂತ. ನಾನು ಇನ್ನೂ 11 ಆದ್ರೂ ದಿನ ಏನು ಆಗ್ತದಿಲ್ಲ. ಇವತ್ತೆಲ್ಲ ಕೆಲಸ ಮಾಡ್ಕೊಂಡು ನೋಡಿರ್ಬೇಕು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅಂತ ನೋಡಿ. 11 ಗಂಟೆನಾಗ ಅಷ್ಟು ಕೆಲಸ ಮುಗ್ದೈತಿ. ಆರಾಮ್ ಮನಸ್ಸು ಶಾಂತಿ, ಒಂಥರ ಎಷ್ಟು ನೆಮ್ಮದಿ ಸಿಕ್ಕೈತೆ ಗೊತ್ತಾ? ಏನು ದುಡ್ಡು ಬರುತ್ತೋ ಹೋಗುತ್ತೋ ಎರಡನೇ ಪ್ರಶ್ನೆ. ನಮ್ಮ ನೆಮ್ಮದಿಗೋಸ್ಕರ ಒಂದು 59 ರೂಪಾಯಿ ಖರ್ಚು ಮಾಡಿ ಏನು ತಪ್ಪಿಲ್ಲ ಸ್ನೇಹಿತರೆ. ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಆ ಕಡೆ ಭಾಳ ಹುಷನಾಗೀನಿ. ಅದಕ್ಕೆ ಆ ಥರ ಇಟ್ಟು ಇಲ್ಲಿಕಂದು ನಿಮಗೆ ಪಬ್ಲಿಕ್ನಾಗ ಹಾಕಿಬಿಡ್ತಿದ್ದೆ ನಾನು ವಿಡಿಯೋ. ಅದಕ್ಕೆ ಸ್ನೇಹಿತರೆ ಪ್ಲೀಸ್ ಇದು ಇನ್ನೂ ನಂದು ಹೊಸ ಪ್ರಯತ್ನ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟು, ಏನೋ ನನ್ನ ಮ್ಯಾಗ ವಿಶ್ವಾಸ ಐತೆ ಅಂದವ್ರಿಗೆ ಮೆಂಬರ್ಶಿಪ್ ತೊಗೊಂಡು ಅದನ್ನು ವಿಡಿಯೋ ನೋಡಿ. ನಿಮಗೆ ಕೂಡ ವ್ಯಾಪಾರ ಮಾಡೋರಿಗೆ ಮಾತ್ರ ಯೂಸ್ಫುಲ್ ನೋಡಿ. ನಾ ಸುಳ್ಳು ಹೇಳಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಹೇಳ್ತೀನಿ. ನನ್ನ ಮ್ಯಾಗ ವಿಶ್ವಾಸಿದ್ರೆ ಅದು ಮಾಡಿ ಸ್ನೇಹಿತರೆ, ಇಲ್ಲಿ ಕಂಬಿಡ್ರಿ. ಫುಲ್ ಖುಷಿ ನಮ್ಮ ಖುಷಿಗೋಸ್ಕರ ಮಾಡಬೇಕು ನೋಡಿ. ಆದರೆ ನೀವು ಮತ್ತು ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ ಕುಂತ್ರೆ ಆಗಲ್ಲ ಸ್ನೇಹಿತರೆ. ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ ಆ ವಿಡಿಯೋ ಥರನ ನೀವು ಮಾಡ್ಬೇಕ್ರಿ. ಮನ್ಯಾಗ ಶಾಂತಿ ರೀ, ಮನ್ಯಾಗ ಏನು ಗದ್ದಲ ಇರಬಾರ್ದು. ಮಕ್ಕಳ ಮರಿ ಎಲ್ಲ ಮನಗಿಸ್ರಿ, ಮನೆಗೆ ಆರಾಮಾಗಿ ಆ ಪೂಜೆ ಮಾಡ್ಕೊರಿ. 9ರಿಂದ 10 ತನಕ 10 ಮ್ಯಾಗ ಹೋಗ್ಬಾರ್ದ್ರಿ. ಅದು 9ರಿಂದ 10 ತನಕ ಅವು 3 ದಿಕ್ಕುಗಳು 3 ಜಾಗ ಎಲ್ಲನೂ ಹೇಳಿನ್ರಿ ಆ ವಿಡಿಯೋದಾಗ. ಯಾರಿಗೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಐತೆ ಮೆಂಬರ್ಶಿಪ್ ತೊಗೊಂಡು ಹೋಗಿ ನೋಡ್ಬೋದು. ಬರ್ರಿ, ನಾ ಮಸ್ತ್ ಸಿಗ್ತೀನಿ. ಡ್ರೆಸ್ ಕಲೆಕ್ಷನ್ ಅವು ತೋರಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಆ ವಿಡಿಯೋ ಸಪ್ರೇಟ್ ಬರ್ತಿರ್ತಾವೆ. ಇನ್ನೇನಿಲ್ಲ ಸ್ನೇಹಿತರೆ, ಫುಲ್ ಆ್ಯಕ್ಟಿವ್ ಆಗಿರ್ಬೇಕು. ಇನ್ನೂ ಭಾಳ ಅದಾವ್ರಿ ನನ್ನ ಕಡೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಒಬ್ಬಳೇ 2 ಮಕ್ಕಳು ತೊಗೊಂಡು ಜೀವನ ಹೋರಾಡ್ತೀನಿ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಅದಕ್ಕೆಲ್ಲ ನಾನು ಮಾಡುವಂಥ ಪೂಜೆ, ನಮ್ಮ ಮನೆ ದೇವರ ಆಶೀರ್ವಾದ. ನೀವು ನಾನು ಹ್ಯಾಂಗೆ 18 ನಿಮಿಷ ಹಿಡಿಯೈತ್ರಿ. ಒಂದು ಸ್ಕಿಪ್ ಮಾಡಾರ ನೋಡಿ ಮೆಂಬರ್ಶಿಪ್ ತೊಗೊಂಡಕ್ಕೂ ನೋಡಿ ಕೇರ್ ನೀವು ಇದು ಮಾಡಿದ್ರಂದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ರೀ. ಅದನ್ನು ಇವತ್ತು ವಿಡಿಯೋ 3 ಗಂಟೆಗಾರ 2 ಗಂಟೆಗಾರ ಹಾಕ್ಬೇಕಂತ ಮಾಡೀನಿ ರೀ ಮೆಂಬರ್ಶಿಪ್ ವಿಡಿಯೋ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊರಿ, ಇರ್ತೈತೆ. ಬರ್ರಿ, ಸಿಗ್ತೀನಿ ನಿಮ್ಗೆ.